ವಿಟ್ರಿ ಎಲ್ಲರೂ ಎತ್ತಿ ಸರ್. ಶ್ರೀ ಕೆ ಗೌರಿಶಂಕರ್ 32 ಮತಗಳು, ಶ್ರೀ ಎಸ್.ಆರ್. ಶಿವಶಂಕರ್ 192 ಮತಗಳು, ಖಜಾಂಚಿ ಸ್ಥಾನ ಶ್ರೀ ರಾಜು 18. ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡಿ ಎಲೆಕ್ಷನ್ ಅನ್ನು ನಡೆಸಿಕೊಟ್ಟಿದ್ದಾರೆ. 233 ಓಟು ಪೋಲ್ ಆಗಿದೆ. ಟೋಟಲ್ 232, 233. ಅದರಲ್ಲಿ ಮೆಜಾರಿಟಿ ಓಟ್ಸ್ 188, 192 ಈ ರೀತಿಯಾಗಿ ಅಪೋಸಿಟ್ ಟೀಮ್ಗೆ ಬರೀ ಒಂದು 30-40 ಓಟ್ ಅಷ್ಟೇ ಮಾರ್ಜಿನ್. ಅವರ ಅವ್ಯವಹಾರಗಳು ಇದನ್ನೆಲ್ಲ ಗುರುತಿಸಿ ನಮ್ಮ ಟೀಮ್ಗೆ ಮತ ಕೊಟ್ಟಿದ್ದಾರೆ. ಈಗ ನಮಗೆ ಜವಾಬ್ದಾರಿ ಜಾಸ್ತಿ ಆಗಿದೆ, ಕೆಲಸದ ಮಾಡ್ಕೊಂಡು ಹೋಗ್ಬೇಕಿನ್ನ. ಮುದ್ರಣ ನಡೆಸ್ತಾ ಇದ್ದೀನಿ. ನಂದು ಒಂದು ಕೋಆಪರೇಟಿವ್ ಸೊಸೈಟಿ ಇದೆ. ಆಮೇಲೆ ನಂದು ಸೊಂಡೆಕೊಪ್ಪದ ಶಾಲೆ ಇದೆ. ಬಡ ವಿದ್ಯಾರ್ಥಿ ಮಕ್ಕಳು ಓದ್ತಾ ಇರೋದು 8, 9 ಅನುದಾನಿತ ಶಾಲೆ. ಚಂದಾಪುರದ ಆಶ್ರಮ ಇದೆ. ನಾನು ಇದೇ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇರೋದು. 2005 ನಾನು ಅಲ್ಲಿದ್ದೆ. ಎಲ್ಲಿ ಗೆದ್ದು ಬಿಡ್ತಾರೋ ಅಂತ ತಿಳ್ಕೊಂಡು ಸುಮಾರು ಆಂಧ್ರದಿಂದ ರೌಡಿಗಳ ಕರ್ಕೊಂಡ್ಬಂದು ಗಲಾಟೆ ಮಾಡಿಸಿ ಇದು ನಿಲ್ಲಿಸಿದ್ರು. ಆವತ್ತಿನಿಂದ ನಮ್ಮ ಹರೀಶ್ ಅವರು ಇದಕ್ಕೆ ನ್ಯಾಯಾಲಯದಲ್ಲಿ ದಾವೆ ಹಾಕಿ ಇಲ್ಲಿ ಗಂಟ ಬಂದು 20 ವರ್ಷ ಹೋರಾಟ ಮಾಡಿ ನ್ಯಾಯಾಲಯದಿಂದ ಆದೇಶ ಆಗಿ ಇವತ್ತು ಚುನಾವಣೆ ಬಂದಿದೆ. ಇದರಲ್ಲಿ 600 ವಿಳಾಸಗಳು ವಾಪಸ್ ಬಂದಿದೆ, 60%. ಇನ್ನು ಹೋಗಿರೋದು 400 ಚಿಲ್ಲರೆ. ಅದರಿಂದ ಇನ್ನು ಮುಂದೆ ನಾವು ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ಒಬ್ಬ ವ್ಯಕ್ತಿಗೆ ಕೇವಲ 16,000 ರೂಪಾಯಿ ಸಂಬಳ ಕೊಡ್ತಾವ್ರೆ. ಎಲ್ಲಿದೆ ಹೇಳಿ ನೋಡೋಣ. ನಾವು ಏನ್ ಮಾಡ್ಬೇಕು ಅಂದ್ರೆ ಬಂದಂತ ನಾವೆಲ್ಲ ಒಟ್ಟಾಗಿ ಮಾತಾಡಿಕೊಂಡು ಮೊದಲು ನೌಕರರಿಗೆ ಸಂಬಳ ಜಾಸ್ತಿ ಮಾಡಬೇಕು. ಎರಡನೇದಾಗಿ ಆ ಒಂದು ಕಟ್ಟಡನ ನವೀಕರಿಸಬೇಕು. ಅಂದ್ರೆ ಇವಾಗ ಮುಗಿತಾ ಬಂದಿದೆ, ಅದು ನಗರ ಪಾಲಿಕೆ, ಅದನ್ನು ನವೀಕರಿಸಬೇಕು. ಆಮೇಲೆ ನಮ್ಮ ದೆಹಲಿಯಿಂದ ಪ್ರಮಾಣ ಪತ್ರ ಬರ್ತಾ ಇದ್ದು ಅದು ನಿಲ್ಸಿದ್ದಾರೆ. ಇವರು ಅವ್ಯವಹಾರ ನೋಡಿ ಅದನ್ನು ಚಾಲನೆ ಮಾಡಬೇಕು. ಎಲ್ಲಾ ಜಿಲ್ಲಾ ತಾಲೂಕು ಕೇಂದ್ರಗಳನ್ನ ನಾವು ಪುನಶ್ಚೇತನಗೊಳಿಸಿ ಒಂದು ಮಟ್ಟದಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ನಾವೆಲ್ಲ ಪ್ರಗತಿಪರ ತಂಡ ಹೋರಾಟ ಮಾಡಿ ಇವತ್ತು ಈ ಹೆಚ್ಚಿನ ಅಂಕಗಳನ್ನ ಗಳಿಸಿದ್ದೇವೆ. ಕರ್ನಾಟಕ ರಾಜ್ಯ ಕೇಂದ್ರ ಇದು ಸಂಪಂಗಿ ರಾಮನಗರ ಒಕ್ಕಲಿಗರ ಕಟ್ಟಡದ ಹಿಂಭಾಗದಲ್ಲಿದೆ. Elected as the chairman of our beloved association, which was trying for the post, which is most important. As per the rules, we have to do the work. It was not done previously for about 20 years. We have to renew it and see that it works properly, and at the same time it should serve the humanity. ನಾನು ಶ್ರೀರಾಮ್ಲು ಅಂತ, ಶ್ರೀ ಯೋಗಿನಾರಾಯಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪ್ರೆಸಿಡೆಂಟು, ITI ರಿಟೈರ್ಡ್ ಆಫೀಸರ್ ಅಸೋಸಿಯೇಷನ್ ಸೆಕ್ರೆಟರಿ, ಶ್ರೀನಿವಾಸ ಬಲಿ ಸಂಘ ಸೆಕ್ರೆಟರಿ. ಇದು ಸೈನ್ಸಾನ್ ಆಂಬುಲೆನ್ಸ್ ಬಂದು ಆ್ಯನ್ ಇಂಟರ್ನ್ಯಾಷನಲ್ ಬಾಡಿ, ಆಲ್ ಓವರ್ ದ ವರ್ಲ್ಡ್ ಎಲ್ಲ ಕಡೆ ಇದೆ. ಎಲ್ಲೆಲ್ಲಿ ಮನುಷ್ಯರು ಇದ್ರೋ ಅಲ್ಲೆಲ್ಲ ಇದೆ. ಆಮೇಲೆ ಇದಕ್ಕೆ ಡೆಲ್ಲಿನಲ್ಲಿ ಇದು ಹೆಡ್ ಆಫೀಸ್ ಇದೆ, ಸೆಕ್ರೆಟರಿ ಜನರಲ್ ಅದಕ್ಕೆ. ಆಮೇಲೆ ನಮಗೆ ಕರ್ನಾಟಕದಲ್ಲಿ ಕರ್ನಾಟಕ ಸೆಂಟ್ರು ಸಂಪಿಂಗಿನವರು ಹೆಡ್ಡು. ಇದರ ಅಂಡರ್ ಅಡಿಯಲ್ಲಿ ತಾಲೂಕ್ ಲೆವೆಲು, ಹೋಬ್ಳಿ, ಡಿಸ್ಟ್ರಿಕ್ಟ್ ಲೆವೆಲು ಎಲ್ಲೆಲ್ಲಿ ಟ್ರೈನಿಂಗ್ ಬೇಕು, ಹೋಮ್ ನರ್ಸಿಂಗ್ ಇರ್ಬೋದು, ಆ ಕಾರ್ಮಿಕರಿಗೆ ಇದಿರ್ಬೋದು, ಏನೋ ಫಸ್ಟ್ ಏಡ್ ಟ್ರೈನಿಂಗ್ ಇರ್ಬೋದು, ಮತ್ತು KSRTC BMTC ಸರ್ಟಿಫಿಕೇಟ್, ನಮ್ಮ ಸರ್ಟಿಫಿಕೇಟ್ ಇಲ್ದ ಅವ್ರಿಗೆ ಕೆಲಸ ಕೊಡಲ್ಲ, ಮ್ಯಾಂಡೇಟರಿ ಅದು. ಅದಾದ್ಮೇಲೆ ಇದನ್ನ ಈಗಾಗಲೇ ಹೇಳಿದ್ರೆ ಮತ್ತೆ ನಾನು ಅದನ್ನ ಮಾತಾಡಕ್ ಹೋಗಲ್ಲ. ಏನಂತ ಕೇಳಿದ್ರೆ ನಮ್ದು 20 ವರ್ಷ ಸತತ ಹೋರಾಟ ಎಲ್ಲ ಒಂದು ಅಂತ್ಯ ಕಂಡು ನಾವು ಒಂದೇ ಕಡೆ ಸರ್ಟಿಫಿಕೇಟು, ನಾವು ಪ್ರೊಫೆಷನಲ್ ಸರ್ಟಿಫಿಕೇಟ್ ಕೊಡ್ತೀವಿ, ಇದನ್ನ ಒರಿಜಿನಲ್ ಸರ್ಟಿಫಿಕೇಟ್ ಡೆಲ್ಲಿಯಿಂದ ಬರಬೇಕು. ಆದ್ರೆ ಅದೆಲ್ಲ ಓವರ್ಲುಕ್ ಮಾಡಿ ಇವ್ರಿಗೆ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಒಂದು ಮುಖ್ಯತ್ವ ನಮ್ದು, ನಾವು ಏನಿದೀವೋ ಅಲ್ಲಿ 100% ಟ್ರಾನ್ಸ್ಪರೆನ್ಸಿ ಇರುತ್ತೆ, ಡೆಡಿಕೇಶನ್ ಇರುತ್ತೆ, ಆನೆಸ್ಟಿ ಇರುತ್ತೆ. ಇದನ್ನ ನಾನು ತುಂಬಾ ಆಕ್ರೋಶದಿಂದ ಹೇಳ್ತಾ ಇದ್ದೀನಿ.